ನಿನ್ನೆ ಏನಾಯಿತು ಕಾರ್ಯಾಚರಣೆ ಅದರಲ್ಲಿ ನಮ್ಮ ಸಾಕಾನೆಗಳು ಒಂಟಿ ಕೊಂಬು ಆನೆನ ಹಿಡಿದ ನಂತರ ಆನೆ ತಪ್ಸ್ಕೊಂಡು ಹೋಗುತ್ತೆ. ಅಂದರೆ ತಪ್ಸ್ಕೊಂಡು ಹೋಗೋದಂತಂದರೆ ಅದು ಕತ್ತಿಗೆ ಹಾಕಿದಂಥ ಹಗ್ಗ ಏನು ಅದು ಜಾರ್ಕೊಳ್ಳೋದಲ್ಲ ಕಟ್ಟೆ ಆಗಿಬಿಡುತ್ತೆ. ಅದಾದ ನಂತರ ಆನೆ ಓಡಿ ಹೋಗುತ್ತೆ ಮತ್ತು ಕಾಡಿಗೆ. ನಮ್ಮ ಸಾಕಾನೆಗಳೇನಿದ್ದು ಧನಂಜಯ, ಸುಗ್ರೀವ, ಸೊ ಎಲ್ಲ ನಮ್ಮ ಕ್ಯಾಂಪಿಗೆ ಮತ್ತೆ ಮರಳಿ ಬಂದು ಅದಾದ ನಂತರ ಇವತ್ತು ಬೆಳಗಿನ ಜಾವ ಅಂದರೆ 8 o'clock 8:45 ಸಮಯದಲ್ಲಿ ನಮ್ಮ ಸುಗ್ರೀವನ ಏನು ನಮ್ಮ ಆನೆ ಪಾಲಕರೇನಿದ್ದಾರೆ ಅವರು ಏನು ಅದಕ್ಕೆ ದಿನನಿತ್ಯದ ಊಟ ಕೊಡಬೇಕಾದ್ರ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಸ್ವಲ್ಪ ದಾಳಿ ಮಾಡುತ್ತೆ. ದಾಳಿ ಅಂತಂದರೆ ಓಡಿಸ್ಕೊಬಂದು ಹೊಡೆಯೋದು ಆ ಥರದ್ದೇನಲ್ಲ, ಜಸ್ಟ್ ಪುಷ್ ಮಾಡುತ್ತೆ ಅಷ್ಟೇ. ಅದರಿಂದ ಸ್ವಲ್ಪ ಅಫ್ಕೋರ್ಸ್ ಅಲ್ವಾ, 6,000 kg ಇರುವಂಥ ಆನೆ ಸ್ವಲ್ಪ ಪುಷ್ ಮಾಡಿದ್ರೂ ನಮಗೆ ಏಟಾಗುತ್ತೆ. ಹಾಗಾಗಿ ಇಮಿಡಿಯೇಟ್ ಅಲ್ಲಿಂದ ಯಾರಿದ್ದಾರೆ ನಮ್ಮ ಅರಣ್ಯ ಅಧಿಕಾರಿಗಳು ಹಾಗೂ ನಮ್ಮ ಬೇರೆ ಆನೆ ಮಾವುತರು, ಕಾವಡಿಗಳು, ಡಾಕ್ಟರ್ಸ್ ಏನಿದ್ದಾರೆ ಇಮಿಡಿಯೇಟ್ ಅವ್ರನ್ನ ನಮ್ಮ ಹಾಸನದ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡ್ತಾರೆ. ಇವಾಗ ಬಂದಿರೋ ಮಾಹಿತಿ ಪ್ರಕಾರ ನಮ್ಮ ಏನು ಕಾವಡಿ ರಾಜು ಅವರು ಚೆನ್ನಾಗಿದ್ದಾರೆ, ಏನು ಪ್ರಾಬ್ಲಮ್ ಏನಿಲ್ಲ ಅಂತ, ಮೇಜರ್ ಇಶ್ಯೂಸ್ ಏನಾಗಿಲ್ಲ. ಅದೇ ಸ್ವಲ್ಪ ಆನೆ ಯಾಕೆ ಈ ರೀತಿ ಮಾಡ್ತಾ ಅನ್ನೋದೇ ನಮ್ಗೆ ಸ್ವಲ್ಪ ಕನ್ಫ್ಯೂಷನ್. ಇವನು ಕೂಡ ದಸರಾದಲ್ಲಿ ತುಂಬ ವರ್ಷ ಭಾಗವಹಿಸಿದಂಥ ಆನೆ, ಅಂಬಾರಿ ಹೊರೋ ಲೀಸ್ಟಲ್ಲಿದ್ದಾನೆ ಇವನು ಕೂಡ. ಸೊ ಸ್ವಲ್ಪ ನಿನ್ನೆ ಇನ್ಸಿಡೆಂಟು ಹಾಗೆ ಪ್ರಾಣಿಗಳಂದಮೇಲೆ ಸಹಜ ಅಲ್ವಾ, ಮುಂಗೋಪ ಎಲ್ಲ ಮುಂಗೋಪ ಎಲ್ಲ ಇರುತ್ತೆ. ಸೊ ಹಾಗಾಗಿ ಈ ಇನ್ಸಿಡೆಂಟ್ ಆಗಿರ್ಬೋದು. ಯಾಕಂದರೆ ಸುಗ್ರೀವನ ಕಾವಡಿ ಮತ್ತು ಮಾವುತರು ಅವರೇ ಸ್ಟಾರ್ಟಿಂಗಿಂದ ನೋಡ್ಕೊಂಡವರು. ಹಾಗಾಗಿ ಚೆನ್ನಾಗಿ ಇದ್ದ ಆನೆಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಯಾರೂ ಕೂಡ ಗೊಂದಲ ಆಗುವಂಥ ಪರಿಸ್ಥಿತಿ ಏನೂ ಇಲ್ಲ. ತುಂಬ ಕೂಲೆಸ್ಟ್ ಆನೆ ಅವನು, ತುಂಬ ಹಾರ್ಡ್ ವರ್ಕರ್. ಈ ಥರ ವಿಷಯ ಕೇಳಿ ನಮಗೂ ಕೂಡ ಬೇಜಾರಾಯಿತು. ಬಟ್ ಅವೆಲ್ಲ ಕಾಮನ್. ಸೊ ನಮಗೆ ಇವಾಗೇನು ಕ್ಯಾಂಪೇಲ್ ಆಗಿದ್ದಕ್ಕೆ ನಿಮಗೆ ಗೊತ್ತಾಗಿದೆ ಅಷ್ಟೇ. ಈ ಥರ ನಮ್ಮ ಕ್ಯಾಂಪೇಲ್ ತುಂಬ ನಡೀತಾ ಇರುತ್ತೆ. ಏನಕ್ಕಂದರೆ ಆನೆಗಳನ್ನ ನಮ್ಮ ಮನೆ ಹತ್ರನೇ ಕಟ್ಕೊಂಡಿರ್ತಾರಲ್ವ, ಅಂದರೆ ಕಾವಡಿ ಮತ್ತು ಮಾವುತರ ಮನೆ ಹತ್ರನೇ. ಅಲ್ಲಿ ಈ ಥರ ಹೊಡೆಯೋದು ಬಡಿಯೋದೆಲ್ಲ ತುಂಬಾ ಇರುತ್ತೆ. ಒಂದು ಆನೆನ ಪಳಗಿಸ್ಬೇಕಾದ್ರೆ ತುಂಬ ಕಷ್ಟ ಇರುತ್ತಲ್ವ, ಆವಾಗೆಲ್ಲ ಪೆಟ್ಟು ತಿನ್ನೋದು ಸಾಮಾನ್ಯ ನಮ್ಮ ಮಾವುತ ಮತ್ತು ಕಾವಡಿಗಳು. ಇಷ್ಟು ಇಲ್ಲಿ ಬಂದಾಗಿದ್ದಕ್ಕೆ ನಮ್ಮ ಮೀಡಿಯಾದವರೆಲ್ಲ ಪಬ್ಲಿಷ್ ಮಾಡಿ ಸೋಷಿಯಲ್ ಮೀಡ್ಯಾದಲ್ಲೆಲ್ಲ ತುಂಬ ವೈರಲ್ ಆಗಿದೆ ವೀಡಿಯೋಗಳು, ಹಿಂಗಾಗಿದೆ ಅಂಥೇಳಿ. ಸುಗ್ರೀವ ಕಾವಡಿ ಮೇಲೆ ದಾಳಿ ಮಾಡಿದ್ದಾನೆ ಅಂಥೇಳಿ. ಸೊ ಜನರು ಯಾವುದೇ ರೀತಿ ಗೊಂದಲ ಆಗಬೇಡಿ ಅನ್ನುತ್ತಾ, ಸುಗ್ರೀವನು ಚೆನ್ನಾಗಿದ್ದಾನೆ. ಹಾಗೆ ನಮ್ಮ ರಾಜು ಅವರು ಕೂಡ ಚೇತರಿಸ್ಕೊಳ್ತಾ ಇದ್ದಾರೆ. ನಾಳೆ ಮತ್ತೆ ಆನೆ ಕ್ಯಾಪ್ಚರಿಂಗ್ ನಡೆಯುತ್ತೆ. ಆದಷ್ಟು ಬೇಗ ಒಂಟಿ ಕೊಂಬು ಆನೆ ಸಿಗಲಿ ಅಂತ ಹಾರೈಸೋಣ. ನಮ್ಮ ಆನೆಗಳಾಗಿ ಕಾವಡಿಗಳಿಗೂ ಏನೂ ಸಮಸ್ಯೆ ಆಗದೆ ಯಾವುದೆಲ್ಲ ಆನೆಗಳು ದಾಳಿ ಮಾಡ್ತಾಯಿದೆ ಅಂಥ ಆನೆಗಳನ್ನ ಸೆರೆ ಹಿಡಿದು ಕಾಲ್ಗೆ ಹಾಕೋದ, ಶಿಫ್ಟ್ ಮಾಡೋದ, ನೋಡೋಣ ಮುಂದೆ ಏನಾಗುತ್ತೆ ಅಂತೇಳಿ. ಇಷ್ಟು ನಮ್ಮ ಸುಗ್ರೀವ ಆನೆ ಬಗ್ಗೆ ಮಾಹಿತಿ. ಥ್ಯಾಂಕ್ ಯು ಸೋ ಮಚ್. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ನ ಅಥವಾ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ನಿನ್ನೆ ಏನಾಯಿತು ಕಾರ್ಯಾಚರಣೆ ಅದರಲ್ಲಿ ನಮ್ಮ ಸಾಕಾನೆಗಳು ಒಂಟಿ ಕೊಂಬು ಆನೆನ ಹಿಡಿದ ನಂತರ ಆನೆ ತಪ್ಸ್ಕೊಂಡು ಹೋಗುತ್ತೆ. ಅಂದರೆ ತಪ್ಸ್ಕೊಂಡು ಹೋಗೋದಂತಂದರೆ ಅದು ಕತ್ತಿಗೆ ಹಾಕಿದಂಥ ಹಗ್ಗ ಏನು ಅದು ಜಾರ್ಕೊಳ್ಳೋದಲ್ಲ ಕಟ್ಟೆ ಆಗಿಬಿಡುತ್ತೆ. ಅದಾದ ನಂತರ ಆನೆ ಓಡಿ ಹೋಗುತ್ತೆ ಮತ್ತು ಕಾಡಿಗೆ. ನಮ್ಮ ಸಾಕಾನೆಗಳೇನಿದ್ದು ಧನಂಜಯ, ಸುಗ್ರೀವ, ಸೊ ಎಲ್ಲ ನಮ್ಮ ಕ್ಯಾಂಪಿಗೆ ಮತ್ತೆ ಮರಳಿ ಬಂದು ಅದಾದ ನಂತರ ಇವತ್ತು ಬೆಳಗಿನ ಜಾವ ಅಂದರೆ 8 o'clock 8:45 ಸಮಯದಲ್ಲಿ ನಮ್ಮ ಸುಗ್ರೀವನ ಏನು ನಮ್ಮ ಆನೆ ಪಾಲಕರೇನಿದ್ದಾರೆ ಅವರು ಏನು ಅದಕ್ಕೆ ದಿನನಿತ್ಯದ ಊಟ ಕೊಡಬೇಕಾದ್ರ ಸಮಯದಲ್ಲಿ ಇದ್ದಕ್ಕಿದ್ದಂಗೆ ಸ್ವಲ್ಪ ದಾಳಿ ಮಾಡುತ್ತೆ. ದಾಳಿ ಅಂತಂದರೆ ಓಡಿಸ್ಕೊಬಂದು ಹೊಡೆಯೋದು ಆ ಥರದ್ದೇನಲ್ಲ, ಜಸ್ಟ್ ಪುಷ್ ಮಾಡುತ್ತೆ ಅಷ್ಟೇ. ಅದರಿಂದ ಸ್ವಲ್ಪ ಅಫ್ಕೋರ್ಸ್ ಅಲ್ವಾ, 6,000 kg ಇರುವಂಥ ಆನೆ ಸ್ವಲ್ಪ ಪುಷ್ ಮಾಡಿದ್ರೂ ನಮಗೆ ಏಟಾಗುತ್ತೆ. ಹಾಗಾಗಿ ಇಮಿಡಿಯೇಟ್ ಅಲ್ಲಿಂದ
ಯಾರಿದ್ದಾರೆ ನಮ್ಮ ಅರಣ್ಯ ಅಧಿಕಾರಿಗಳು ಹಾಗೂ ನಮ್ಮ ಬೇರೆ ಆನೆ ಮಾವುತರು ಕಾವಡಿಗಳು ಡಾಕ್ಟರ್ಸ್ ಏನಿದ್ದಾರೆ ಇಮಿಡಿಯೇಟ್ ಅವ್ರನ್ನ ನಮ್ಮ